ಸುರತ್ಕಲ್ನ ಶ್ರೀನಿವಾಸ್ ಆಸ್ಪತ್ರೆಯಲ್ಲಿ ಪತ್ರಕರ್ತರಿಗೆ ಹಾಗೂ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟನೆ. ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಡೋವಿಡ್ ರೆಸಾರಿಯೋ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಪತ್ರಕರ್ತರ ಆರೋಗ್ಯ ಕಾಪಾಡುವುದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಅವರ ಸಂಘದ ಜೊತೆಗೆ ಸೇವಾ ಕಾರ್ಯ ಮಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನಮಗೆ ಅತೀವ ಸಂತಸವಾಗಿದೆ ಎಂದರು. ಇಂದು ನಮ್ಮ ಸಂಸ್ಥೆ ಶ್ರೀನಿವಾಸ ಆಸ್ಪತ್ರೆ ಮುಕ್ತ ಹಾಗೂ ಶ್ರೀನಿವಾಸ್ ಯೂನಿವರ್ಸಿಟಿ ಇದರ ಜಂಟಿ ಪ್ರಯುಕ್ತದಲ್ಲಿ ನಮ್ಮ ಪತ್ರಕರ್ತ ಬಂಧುಗಳಿಗೆ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಚಾನ್ಸಲರ್ ಸರ್ ಆಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎ ಶ್ರೀನಿವಾಸರಾವ್ ಅವರ ಒಂದು ನಮ್ಮ ಪತ್ರಕರ್ತರಿಗೆ ನೀಡುವಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು. ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಬಹಳ ಆಸಕ್ತಿಯಿಂದ ಅವರು ಮುಂದೆ ಬಂದಿದ್ದಾರೆ. ಇವತ್ತು ಅವರು ನಮ್ಮೊಂದಿಗೆ ಸೇರಿಕೊಳ್ಳಬೇಕಿತ್ತು, ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಬಟ್ ಅವರ ಆಶಯವನ್ನು ನಮಗೆ ಎಲ್ಲರಿಗೂ ನೀಡಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೇವೆ. ಇದರ ಒಂದು ಸಾಂಕೇತಿಕ ಉದ್ಘಾಟನೆಯನ್ನು ನಾವು ಇಂದು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಇರುವ ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಸೀನಿಯರ್ ಡಾಕ್ಟರ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ಗಳ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಗಳಿದ್ದಾರೆ. ಇಲ್ಲಿ ಡಾಕ್ಟರ್ ಅನಿತಾ ಇದ್ದಾರೆ, ಮೆಡಿಸಿನ್ HOD ಇದ್ದಾರೆ, ಡಾಕ್ಟರ್ ಸುಬ್ರಹ್ಮಣ್ಯಂ ಇದ್ದಾರೆ, ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ದೀಪಕ್ ಇದ್ದಾರೆ, ಇಂಟರ್ನ್ಯಾಷನಲ್ ನ್ಯೂರೋ ಸರ್ಜನ್, ಡಾಕ್ಟರ್ ಪ್ರಶಾಂತ್ ಇದ್ದಾರೆ, ಅನೆಸ್ಥೆಟಿಸ್ಟ್, ಡಾಕ್ಟರ್ ಅಮಿತ್ ಕಿರಣ್ ಇದ್ದಾರೆ, CTVS ಸರ್ಜನ್, ಹಾಗೂ ಡಾಕ್ಟರ್ ಆತೀಶ್ ಇದ್ದಾರೆ, ಡಾಕ್ಟರ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಇದ್ದಾರೆ. ಇವರೆಲ್ಲ ಬಂದ ಉದ್ದೇಶ ಎಂದರೆ ನಿಮ್ಮೆಲ್ಲರಿಗೆ ಒಂದು ಧೈರ್ಯ ತುಂಬುವುದು. ನೀವು ಇಲ್ಲಿ ಬರುವಾಗ, ತಪಾಸಣೆಗೆ ಬರುವಾಗ ನಮ್ಮೆಲ್ಲ ಈ ವೈದ್ಯರ ತಂಡ ನಿಮ್ಮ ಸೇವೆಗೆ ಯಾವತ್ತೂ ಉಪಲಬ್ಧವಿರುತ್ತಾರೆ. ಹಾಗೂ ನಿಮ್ಮ ಸಂಘದ ಎಲ್ಲ ಸದಸ್ಯರು ಇಲ್ಲಿ ನೆರವೇರುವಂಥ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಲಾಭವನ್ನು ಪಡೆದುಕೊಂಡು ಅವರಿಗೊಂದು ಉತ್ತಮವಾದ ಆರೋಗ್ಯವನ್ನು ನೀಡುವುದು ನಮ್ಮ ಉದ್ದೇಶವಾಗಿದೆ. ಎಲ್ಲರೂ ಹೇಳುವಂತೆ ಜರ್ನಲಿಸ್ಟ್ ಆರ್ ದ ಮೀಡಿಯಾ ಇಸ್ ದ 4th pillar ಆಫ್ ಅವರ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಜುಡಿಷಿಯರಿ, ಬ್ಯೂರೋಕ್ರಸಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವ ಹಾಗೆ ಇದೊಂದು ಜರ್ನಲಿಸಮ್ ಅಂತ ಮತ್ತು ಮೀಡಿಯಾ ಎಂಬುದು ಒಂದು 4ನೇ ಸ್ತಂಭ ಅಂತ ಹೇಳ್ತೇವೆ ನಮ್ಮ ಡೆಮೋಕ್ರಸಿದು. ಇಂಥ ಉತ್ತಮವಾದ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಕಾರ್ಯವನ್ನು ನೀವು ಸೇವೆಯನ್ನು ನೀಡುತ್ತಾ ಇದ್ದೀರಾ. ಹಾಗಾಗಿ ನೀವು ಆಲ್ರೆಡಿ ಪ್ರೆಸಿಡೆಂಟ್ ಸರ್ ಅವರು ಹೇಳಿದಾಗೆ ಈ ಒಂದು ಸಂದರ್ಭದಲ್ಲಿ ಅನೇಕ ಕಾಯಿಲೆಗಳು, ಅನೇಕ ರೋಗ ರುಜಿನಗಳು ಬರುತ್ತವೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ತೇವೆ ಲೈಫ್ ಸ್ಟೈಲ್ ಡಿಸೀಸಸ್ ತುಂಬ ಸಾಮಾನ್ಯವಾಗಿದೆ. ಹಾರ್ಟ್ ಸಂಬಂಧಪಟ್ಟ ಕೆಲವು ಹೆಚ್ಚಿನ ಸಣ್ಣ ಪ್ರಾಯದಲ್ಲೇ ಬಹಳ ಜನರಿಗೆ ಒತ್ತಡದಿಂದಾಗಲಿ ಅಥವಾ ಏನೇ ಬೇರೆ ಕಾರಣಗಳಿಂದಾಗಲಿ ಸಣ್ಣ ಪ್ರಾಯದಲ್ಲೇ ಅನೇಕ ರೋಗಗಳು ಬರುತ್ತಾ ಇವೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ರೋಗ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ರೋಗ ಮುಂಚಿತವಾಗಿ ನಾವು ಪತ್ತೆ ಹಚ್ಚಿದರೆ, ಇಲ್ಲದ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆವಾಗಲೇ ನಾವು ಇಂಟರ್ವೆನ್ಷನ್ ನೀಡಿದರೆ ಅದನ್ನು ಬಹಳಷ್ಟು ಮಟ್ಟಿಗೆ ನಾವು ಅದರ ಕಾಂಪ್ಲಿಕೇಶನ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮಗೆ ಒಂದು ದಾರಿ ಮಾಡಿಕೊಡುವಂಥ ನಮ್ಮ ಚಾನ್ಸಲರ್ ಸರ್ ಆಗಿರುವಂಥ ಡಾಕ್ಟರ್ ಎ ಶ್ರೀನಿವಾಸರಾಯರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮವು ನಾನು ಸರ್ ಈಗ ಹೇಳಿದಂತೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ. ಇದನ್ನು ಬಹಳಷ್ಟು ಮುಂದಿನ ದಿನಗಳಲ್ಲಿ ಎಲ್ಲರಿಗೆ ನಾವು ನಿಮ್ಮ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ನಾವು ಉಚಿತ ಒಂದು ತಪಾಸಣೆ ನಡೆಸುತ್ತೇವೆ. ಹಾಗೂ ಮುಂದಿನ ದಿನಗಳಲ್ಲಿ
ನಾವೊಂದು ಕಾರ್ಡನ್ನು ಲಾಂಚ್ ಮಾಡಲಿದ್ದೇವೆ. ಈ ಕಾರ್ಡನ್ನು ಎಕ್ಸ್ಕ್ಲೂಸಿವ್ಲಿ ಮೀಡಿಯಾ ಪರ್ಸನ್ಸ್ಗಳಿಗೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಡಿಸ್ಕೌಂಟೆಡ್ ರೇಟಲ್ಲಿ ಅಥವಾ ಕೆಲವೊಂದು ಉಚಿತ ಸೇವೆಗಳನ್ನು ನಾವು ಆ ಕಾರ್ಡ್ ಹೊಂದಿದವರಿಗೆ ನೀಡಲಿದ್ದೇವೆ. ನಮ್ಮ ಕೈಯಿಂದಲೇ ನಿಮ್ಮನ್ನು ನಾವು ಹಸ್ತಾಂತರಿಸುತ್ತೇವೆ. ಬಹು ಬೇಗನೆ ಅದನ್ನು ನಾವು ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ಸೊ ಇದರೊಂದಿಗೆ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮ ಆಗಮಿಸಿದಂಥ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮ ಮಾಡಲು ಸಹಕರಿಸಿದ, ನಮ್ಮನ್ನು ಅಪ್ರೋಚ್ ಮಾಡಿದ್ದು ನೀವು. ಸೊ ಇದಕ್ಕೆ ನಮಗೊಂದು ಆಸ್ಪದ ಮಾಡಿ ಕೊಟ್ಟದಕ್ಕೆ ನಿಮ್ಮನ್ನು ಕೃತಜ್ಞತೆ ಸಲ್ಲಿಸುತ್ತಾ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಮಾತನಾಡಿ, ಪತ್ರಕರ್ತರು, ಛಾಯಾಗ್ರಾಹಕರು, ಟಿವಿ ಮಾಧ್ಯಮದ ಕ್ಯಾಮರಾಮ್ಯಾನ್ಗಳು ಸೇರಿದಂತೆ ಬಹುತೇಕರು ಸಮಯ ಸಂದರ್ಭ ನೋಡದೆ ಹಗಲು ರಾತ್ರಿ ಎಂದೇ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಸುದ್ದಿಯ ಬೆನ್ನು ಹತ್ತಿ ಓಡುವ ಈ ನಿತ್ಯ ಜಂಜಾಟದಲ್ಲಿ ತಾವು ತಮ್ಮ ಆರೋಗ್ಯವನ್ನೇ ಮರೆತು ಬಿಡುತ್ತೇವೆ. ಇದು ನಮ್ಮ ಕುಟುಂಬಕ್ಕೂ ಮಾಡುವ ಅನ್ಯಾಯ. ಇದನ್ನು ಮನಗಂಡು ಮುಕ್ಕ ಶ್ರೀನಿವಾಸ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಜಿಲ್ಲೆಯ ಪತ್ರಕರ್ತರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಪತ್ರಕರ್ತರ ಮಿತ್ರರಿಗೆ ತಿಳಿಸಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಥಮವಾಗಿ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ಹಾಗೆ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಿಗೆ, ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಿಗೆ, ಬಹಳ ಮುಖ್ಯವಾಗಿ ನಮಗೆ ಈ ವ್ಯವಸ್ಥೆಯನ್ನು ಅಥವಾ ಚಿಕಿತ್ಸೆಯನ್ನು ನೀಡಲಿಕ್ಕಿರುವಂಥ ವೈದ್ಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪತ್ರಕರ್ತರು ಸಾಕಷ್ಟು ಒತ್ತಡದ ಮಧ್ಯೆ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನಾರೋಗ್ಯಕ್ಕೆ ಈಡಾಗುವುದು ಸಹಜ. ಏಕೆಂದರೆ ಕೆಲವು ಸಂದರ್ಭದಲ್ಲಿ ನಮ್ಮ ಮುಂದೆ ಇದ್ದರೆ ಕ್ಯಾಮರಾ ಇಟ್ಕೊಂಡು ರಾತ್ರಿ ಹಗಲು ಕೆಲಸ ಮಾಡ್ತಾ ಇರ್ತಾರೆ. ಏಕೆಂದರೆ ಇವರ ಬಿಡುವು ಅಥವಾ ಇದು ಕೆಲವರಿಗೆ ಗೊತ್ತಿರೋದಿಲ್ಲ. ಕರೀತಾರೆ, 12 ಗಂಟೆ ಕಾರ್ಯಕ್ರಮ ಇರ್ತದೆ, ಅವರು ರಾತ್ರಿ 3 ಗಂಟೆವರೆಗೆ ಸಹ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಆನಂತರ ಮತ್ತು ಬೆಳಿಗ್ಗೆ ಇನ್ನೊಬ್ಬರು ಕರೀತಾರೆ, ಎದ್ದುಕೊಂಡು ಹೋಗಬೇಕಾಗ್ತದೆ. ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಸಹ ಸಮಯ ಇಲ್ಲದಂಥ ನಮ್ಮ ಭಾಳಷ್ಟು ಪತ್ರಕರ್ತರು, ವಿಡಿಯೋಗ್ರಾಫರ್ಗಳು, ಭಾಳ ಮುಖ್ಯವಾಗಿ ವಿದ್ಯುನ್ಮಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ ಈ ಸಮಸ್ಯೆಗಳು ಕಾಡ್ತಾ ಇವೆ. ಇದು ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ದುಷ್ಪರಿಣಾಮ, ಒತ್ತಡದಿಂದಾಗಿ ಕೆಲವು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತವೆ. ಆ ನಂತರದಲ್ಲಿ ನಾವು ಅನಾರೋಗ್ಯಕ್ಕೆ ಈಡಾಗಿದ್ದಾರೆ, ಅವರು ತೊಂದರೆಗೆ ಈಡಾಗಿದ್ದಾರೆ ಅನ್ನುವಂಥ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತವೆ. ನಾವು ಭಾಳಷ್ಟು ಮಂದಿ ನಮ್ಮ ಪತ್ರಕರ್ತ ಮಿತ್ರರನ್ನು ಕಳೆದುಕೊಂಡಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಸಹ ನಾವು ಒಂದು ತಿಂಗಳಲ್ಲಿ 2-3 ಸಂತಾಪ ಸಭೆಗಳನ್ನು ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಮಾಡಿದಂಥ ಉದಾಹರಣೆಗಳಿವೆ. ಆ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ಆಲೋಚನೆ ಮಾಡ್ತಾ ಇದ್ದದ್ದು, ಕನಿಷ್ಠ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಿದ್ದೇವೆ. ಅವರಿಗೆ ಏನಾಗ್ತಾ ಇದೆ, ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ಅವರ ಬಗ್ಗೆ ಅವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಇಂತಹ ಶಿಬಿರಗಳು ಬಹಳ ಅಗತ್ಯ ಇದೆ. ನಮಗೆ ಪ್ರಥಮವಾಗಿ ನಾವು ಅಪ್ರೋಚ್ ಆದಾಗ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತೇಳಿ ಚೇರ್ಮನ್ ಅವರು ಹೇಳಿದ್ದಾರೆ, ಇಲ್ಲಿನ ಮುಖ್ಯಸ್ಥರು ಹೇಳಿದ್ದಾರೆ, ಅಜಯ್ ಸರ್ ಅವರು, ಎಲ್ಲರೂ ಸಹ ಬಹಳ ಮುಖ್ಯವಾಗಿ ನಮ್ಮ ಇಲ್ಲಿನ ಪತ್ರಕರ್ತರ ಸಂಘದವರು, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ನಾರಾಯಣ ಅವರು ಇಲ್ಲಿ ಸಂಪರ್ಕ ಮಾಡಿದಾಗ ಒಳ್ಳೆಯ ರೀತಿಯಾದಂಥ ಪ್ರತಿಕ್ರಿಯೆ ಪ್ರಥಮವಾಗಿ ತೋರಿಸಿರುವಂಥದ್ದು ಶ್ರೀನಿವಾಸ ಆಸ್ಪತ್ರೆಯ ವೈದ್ಯರುಗಳು. ಅದಕ್ಕಾಗಿ ಅವರಿಗೆ ನನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆ ಇವತ್ತು ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕಾಗುತ್ತದೆ. ಮುಂದೆ ನಮ್ಮ ಸ್ಪೀಕರ್ ಅವರು ಇವತ್ತು ಬರ್ತೇನೆ ಅಂತ ಹೇಳಿದ್ರು, ಅದು ತುರ್ತು ಕಾರ್ಯನಿಮಿತ್ತ ಈಗ ಸ್ಪೀಕರ್ ಅಲ್ಲ ಅವರು, ಈಗ ಮಿನಿಸ್ಟರ್ ಆರೋಗ್ಯ ಸಚಿವರು ಯುಟಿ ಖಾದರ್ ಅವರು, ಸಾಮಾನ್ಯ ಯುಟಿ ಖಾದರ್ ಅವರು ತುರ್ತು ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾದ ಕಾರಣ ನಿಮ್ಮ ಜೊತೆ ಯಾವತ್ತಾದರೂ ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಈ ಶಿಬಿರ ಮುಗಿಯೋದ್ರೊಳಗೆ ನಮ್ಮೊಂದಿಗೆ ಸೇರಿಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಚೇರ್ಮನ್ ಸರ್ ಅವರು ಸಹ ನಮ್ಮ ಜೊತೆ ಸೇರಿಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಈ ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಗಳು. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಹರೀಶ್ ರೈ ಈ ಸಂದರ್ಭ ಮಾತನಾಡಿದರು. ಶ್ರೀನಿವಾಸ್ ಆಸ್ಪತ್ರೆ ಮತ್ತು ಈ ಶಿಕ್ಷಣ ಸಂಸ್ಥೆಗಳೆಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರೇ, ವಿದ್ಯಾಧಿಕಾರಿಗಳೇ, ಮಾಧ್ಯಮದ ಎಲ್ಲ ಸಹೋದ್ಯೋಗಿ ಸ್ನೇಹಿತರು, ನಾವು ವರದಿಗಾರರು ಸಾಯಂಕಾಲ ಮೇಲ್ ಓಪನ್ ಮಾಡಿದರೆ ಕನಿಷ್ಠ ಒಂದು 5 ಸುದ್ದಿ ಇರ್ತದೆ ಶ್ರೀನಿವಾಸ್ ಯೂನಿವರ್ಸಿಟಿ ಪ್ರತಿದಿನ. ಹಾಗಾಗಿ
ಪ್ರತಿದಿನ ನಿಮ್ಮ ಸಂಸ್ಥೆಯ ಬೇರೆ ಬೇರೆ ಚಟುವಟಿಕೆಗಳ ವರದಿಗಳು ಪತ್ರಿಕೆಗಳಲ್ಲಿ ಕೊಡುವಂಥ ಒಂದು ಅವಕಾಶ ನಮಗೆ. ನಾನು ಶ್ರೀನಿವಾಸ ಶಿಕ್ಷಣ ಸಂಸ್ಥೆಗಳು ಮತ್ತು ಕಾಲೇಜು ಅಥವಾ ಒಂದು ವಿಶ್ವವಿದ್ಯಾಲಯ ಅಂತ ಹೇಳೋದಕ್ಕಿಂತ ಕೂಡ ನಮ್ಮ ಕರಾವಳಿಯಲ್ಲಿ ಶ್ರೀನಿವಾಸ ಅಂತ ಹೇಳುವಂಥದ್ದು ಒಂದು ಸೇವಾ ಪರಂಪರೆ, ಒಂದು ದೊಡ್ಡ ಇತಿಹಾಸ ಇದೆ. ಅದು ಎ ಶಾಮ್ರ ಅವರಿಂದ, ಇತ್ತೀಚೆಗೆ ನಮ್ಮ ನಗರದ ರಾಘವೇಂದ್ರ ಅವರಿಂದ, ಈಗ ಅವರ ಪುತ್ರ ಅದನ್ನು ಶ್ರೀನಿವಾಸ ಅವರು ಮುನ್ನಡೆಸೋದಕ್ಕೋಸ್ಕರ ಇದೊಂದು ದೊಡ್ಡ ಪರಂಪರೆ ಇರುವಂಥ ಒಂದು ಸಂಸ್ಥೆ ಜೊತೆ ನೀವೆಲ್ಲರೂ ಕೆಲಸ ಮಾಡುವಂಥ ಒಂದು ಅವಕಾಶ ನಿಮಗೆ. ಪುಷ್ಪರಾಜ್ ಹೇಳಿದರು, ಇವತ್ತು ಪತ್ರಕರ್ತರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ರೀತಿ ಒಂದು ದೊಡ್ಡ ಅವಕಾಶವನ್ನು ಇಡೀ ಜಿಲ್ಲೆಯ ಪತ್ರಕರ್ತರಿಗೆ ಈ ಶಿಕ್ಷಣ ಸಂಸ್ಥೆ ಅಥವಾ ಈ ಕಾಲೇಜು, ವೈದ್ಯಕೀಯ ಕಾಲೇಜು ಶ್ರೀನಿವಾಸ ಏನು ಮಾಡಿದೆ. ನಾನು ಗೌರವಾನ್ವಿತ ಶ್ರೀನಿವಾಸ ಅವರಿಗೆ ಮತ್ತು ಅವರ ಇಡೀ ಒಂದು ತಂಡಕ್ಕೆ ನಮ್ಮ ಪತ್ರಕರ್ತರ ಸಮೂಹದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲ ಮೊದಲ ಬಾರಿಗೆ ಬಂದೆವು ಈ ಆಸ್ಪತ್ರೆಯ ಆವರಣದ ಒಳಗಡೆ. ನಮಗೆ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆಯ ಒಂದು ಸುಸಜ್ಜಿತವಾದ. ನನಗೂ ಅನಿಸ್ತದೆ ಒಂದಷ್ಟು ಪತ್ರಕರ್ತರು ಇಲ್ಲಿಗೆ ಬಂದು, ಈಗ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ತಾಲೂಕಿನಲ್ಲಿ ಪತ್ರಕರ್ತರು ಬಂದು ಅವರಿಂದ ಬಂದಾಗ ಈ ಆಸ್ಪತ್ರೆಯ ಬಗ್ಗೆ ಕೂಡ ಹೊರಗಡೆ ಹೇಳುವಂಥ ಒಂದು ಅವಕಾಶ ಕೂಡ ನಮಗೆ ಸಿಗ್ತದೆ. ಹಾಗಾಗಿ ನಮಗೆ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಒಂದು ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರಿಗೆ ಒಂದು ಆಸ್ಪತ್ರೆಯವರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ತಮಗೆ ಕೃತಜ್ಞತೆಗಳು ಹೇಳುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಈ ಶ್ರೀನಿವಾಸ ಶಿಕ್ಷಣ ಸಂಸ್ಥೆಗಳು, ಪತ್ರಕರ್ತರು, ನಾವು ಬೇರೆ ಬೇರೆ ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳೋ ಒಂದು ಆಶಯವನ್ನು ವ್ಯಕ್ತಪಡಿಸಿಕೊಂಡು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ರಾಜ್ಯದ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ ಪೂಜಾರಿ, ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಕೆ ಸತ್ಯನಾರಾಯಣ ರೆಡ್ಡಿ, ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಅನಿಲ್ ಕುಮಾರ್, ಶ್ರೀನಿವಾಸ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಕೇಂದ್ರದ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್, ಮುಲ್ಕಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಲೋಕೇಶ್ ಸುರತ್ಕಲ್ ಸೇರಿದಂತೆ ಆಸ್ಪತ್ರೆಯ ಹಿರಿಯ ವೈದ್ಯರು, ಆಡಳಿತ ವರ್ಗದವರು ಉಪಸ್ಥಿತರಿದ್ದರು. ಝರೀನಾ ಕಾರ್ಯಕ್ರಮ ನಿರೂಪಿಸಿದರು.